ಅವರೆಕಾಯಿ ಸೀಸನ್ ಶುರುವಾಗಿದೆ. ಅವರೆಕಾಯಿ ಸೀಸನ್ ಶುರು ಆದ ತಕ್ಷಣ ಮೇಳವೂ ಕೂಡ ಅದ್ದೂರಿಯಾಗಿ ನಡೀತಾ ಇದೆ. ಸದ್ಯ ನಾನು ಇವಾಗ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ನಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಅದ್ದೂರಿಯಾಗಿ ಅವರೆ ಬೇಳೆ ಮೇಳ ನಡೀತಾ ಇರುವಂತದ್ದು. ಸಾಮಾನ್ಯವಾಗಿ ಮನೆಗಳಲ್ಲಿ ಅವರೆಕಾಯಿನ ತಂದು ನಾವು ಒಂದೆರಡು ರೆಸಿಪಿನ ಮಾಡ್ತೀವಿ, ಆದ್ರೆ ಇಲ್ಲಿ 100ಕ್ಕೂ ಅಧಿಕ ರೆಸಿಪಿಗಳನ್ನ ಇಲ್ಲಿರುವಂತಹ ಬಾಣಸಿಗರು ಮಾಡಿ ಜನರಿಗೆ ಕೊಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಅದರಲ್ಲೂ ಕೂಡ ಸ್ವೀಟ್ಸ್ ಅನ್ನ ನೀವು ನೋಡ್ತಾ ಇರ್ಬೋದು. ಚಿಕ್ಕಿ ಆಗಿರ್ಬೋದು, ಅದ್ರ ಜೊತೆಗೆ ಮೈಸೂರು ಪಾಕ್ ಆಗಿರಬಹುದು, ಪೇಡ ಆಗಿರ್ಬೋದು, ಈ ರೀತಿಯಲ್ಲಿ ಎಲ್ಲಾ ರೀತಿಯ ವಿವಿಧವಾದಂತಹ ಸ್ವೀಟ್ಸ್ ಅನ್ನ ಮಾಡ್ತಾ ಇರುವಂತದ್ದು. ಹಲ್ವಾವನ್ನು ಕೂಡ ನೋಡ್ಬೋದು. ಅಂದ್ರೆ ಈ ಒಂದು ಅವರೆಬೇಳೆ ಮೇಳದ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ನೀವೇನೇ ಮಾಡಿದ್ರು ಕೂಡ ಅದರಲ್ಲಿ ಅವರೆಕಾಳನ್ನ ಬಳಸಿ ಮಾಡಿರ್ತಾರೆ. ಸೊ ಹೀಗಾಗಿ ಸಾಕಷ್ಟು ಜನರು ಈ ಒಂದು ಮೇಳಕ್ಕೆ ಬಂದು ಈ ಒಂದು ಮೇಳವನ್ನು ಕೂಡ ಎಂಜಾಯ್ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಕೇವಲ ಸ್ವೀಟ್ಸ್ ಅಷ್ಟೇ ಅಲ್ಲ, ಖಾರವೂ ಕೂಡ ಇರುವಂತದ್ದು. ಪಕೋಡ ಆಗಿರ್ಬಹುದು, ಪಡ್ಡು ಆಗಿರ್ಬಹುದು, ದೋಸೆ ಆಗಿರ್ಬಹುದು, ಈ ರೀತಿಯಲ್ಲಿ ನಾನಾ ವಿಧವಾದಂತಹ ತರಹೇವಾರಿ ಖಾದ್ಯಗಳನ್ನ ಮಾಡಿ ಇಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಎಂಜಾಯ್ ಅನ್ನ ಮಾಡ್ತಾ ಇರುವಂತದ್ದು ತಿಂದು. ಅದರಲ್ಲೂ ಕೂಡ ವೀಕೆಂಡ್ ಆಗಿರೋ ಕಾರಣದಿಂದಾಗಿ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಈ ಒಂದು ಭಾನುವಾರ ಅಥವಾ ಶನಿವಾರನ ಎಲ್ಲಿ ಕಳಿಬೇಕು ಅಂತ ಅಂದೋರಿಗೆ ಈ ಒಂದು ಅವರೆಬೇಳೆ ಮೇಳ ಫೇವ್ರೆಟ್ ಸ್ಪಾಟ್ ಆಗಿರುವಂತದ್ದು. ಹೀಗಾಗಿ ಫ್ಯಾಮಿಲಿ ಸಮೇತ, ಫ್ರೆಂಡ್ಸ್ ಸಮೇತ ಸಾಕಷ್ಟು ಜನರು ಬಂದು ಈ ಒಂದು ಮೇಳವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಮಕ್ಕಳನ್ನ ಕರ್ಕೊಂಡು ಬಂದು ಅವರೆಕಾಳಲ್ಲಿ ಮಾಡಿರುವಂತಹ ವಿವಿಧ ಖಾದ್ಯವನ್ನ ತಿನ್ನಿಸಿ ಎಂಜಾಯ್ ಮಾಡ್ತಾ ಇರುವಂತದ್ದು. ನಮ್ ಜೊತೆ ಕೆಲವೊಂದಿಷ್ಟು ಸಾರ್ವಜನಿಕರಿದ್ದಾರೆ, ಆಹಾರ ಪ್ರಿಯರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಹೇಗಿದೆ ಅವರೆಬೇಳೆ ಮೇಳ? ತುಂಬಾ ಚೆನ್ನಾಗಿದೆ ಮೇಡಮ್. ಇದೇ ಫಸ್ಟ್ ಇಲ್ಲ ಬಿಫೋರ್ ಬಂದಿದ್ರೆ ಯಾವಾಗ? ಇದೆ ಫಸ್ಟ್. ಏನೆಲ್ಲ ಟ್ರೈ ಮಾಡಿದ್ರಿ ರೆಸಿಪೀಸ್? ಮೇಡಮ್, ದೋಸೆ ತಗೊಂಡ್ವಿ, ಮತ್ತೆ ಬಾತ್ ತಗೊಂಡ್ವಿ, ಮತ್ತೆ ಅಕ್ಕಿ ರೊಟ್ಟಿ ತಗೊಂಡ್ವಿ, ಜಿಲೇಬಿ ತಿಂದ್ವಿ. ಎಲ್ಲ ಟೇಸ್ಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ನಿಮ್ಮ ಮನೇಲಿ ಇಷ್ಟೆಲ್ಲ ಮಾಡ್ತಾರಾ? ಇಲ್ಲ, ಆಗಲ್ಲ ಮೇಡಮ್. ಅದಕ್ಕೋಸ್ಕರ ವರ್ಷಕ್ಕೊಂದ್ಸರಿ ಬರೋದು. ಎಂಜಾಯ್ ಮಾಡ್ತಾ ತುಂಬಾ ಚೆನ್ನಾಗಿದೆ. ಓಕೆ ಮೇಡಮ್, ನೀವೇನೆಲ್ಲ ಮಾಡ್ತೀರಾ ಅವರೆಕಾಳಿಂದ ಮನೆಯಲ್ಲಿ ಅಡಿಗೆನ? ಅವರೆಕಾಳು ಪಲಾವು, ಸಾಂಬಾರ್ ಅಷ್ಟೇ. ಇಷ್ಟೆಲ್ಲ ಮಾಡ್ಬೋದು ಅಂತ ಗೊತ್ತಿತ್ತಾ ಮೇಡಮ್? ಇಲ್ಲ ಮೇಡಮ್, ಗೊತ್ತಿಲ್ಲ. ಮನೆಗೆ ಹೋಗಿ ಏನಾದ್ರು ಟ್ರೈ ಮಾಡ್ತೀರಾ ಹೊಸದಾಗಿ? ಟ್ರೈ ಮಾಡ್ತೀವಿ. ರೊಟ್ಟಿ, ಅಕ್ಕಿ ರೊಟ್ಟಿ. ಎಂಜಾಯ್ ಮಾಡ್ತಾ ಇದ್ದೀರಾ? ಹಾ, ಹೌದು ಮೇಡಮ್. ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಬಂದು, ಅದರಲ್ಲೂ ಕೂಡ ಈ ರೀತಿಯ ಮೇಳ ನಡೆಯುವಂಥದ್ದು ವರ್ಷಕ್ಕೆ ಒಂದು ಬಾರಿ. ಹೀಗಾಗಿ ಏನೆಲ್ಲ ಸಿಗುತ್ತೆ, ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಸಾಮಾನ್ಯವಾಗಿ ಐಸ್ ಕ್ರೀಮ್ ಅಲ್ಲಿ ನಾವು ಬೇರೆ ಬೇರೆ ಫ್ಲೇವರ್ ಗಳಲ್ಲಿ ಐಸ್ ಕ್ರೀಮ್ ಅನ್ನ ತಿಂದಿರ್ತೀವಿ, ಆದ್ರೆ ಇಲ್ಲಿ ಅವರೆಕಾಳಿಂದಲೇ ಐಸ್ ಕ್ರೀಮ್ ಅನ್ನ ಮಾಡಿರುವಂತದ್ದಾಗಿರಬಹುದು. ಹಾಗೆ ಅದ್ರ ಜೊತೆಗೆ ಪಡ್ಡು ಆಗಿರಬಹುದು, ಇದ್ಕಿದ ಬೇಳೆ ಸಾರು ಆಗಿರಬಹುದು, ದೋಸೆ ಆಗಿರಬಹುದು. ನೀವು ನೋಡ್ತಾ ಇರ್ಬೋದು, ಎಲ್ಲಾ ಸ್ಟಾಲ್ ಮುಂದೆಯೂ ಕೂಡ ಬೋರ್ಡ್ ಅನ್ನ ಹಾಕಿದ್ದಾರೆ ಏನೆಲ್ಲ ಸಿಗುತ್ತೆ ಅಂತ ಹೇಳಿ. ಹೀಗಾಗಿ ಜನರು ಕೂಡ ಬಂದು ಎಷ್ಟಾಗುತ್ತೋ ಅಷ್ಟು, ನೀವು ನೋಡ್ತಾ ಇರ್ಬೋದು, ಒಂದೊಂದು ಸ್ಟಾಲ್ ಮುಂದೆಯೂ ಕೂಡ ಕ್ಯೂ ಇರುವಂತದ್ದು. ಅಷ್ಟರ ಮಟ್ಟಿಗೆ ಜನರೆಲ್ಲರೂ ಕೂಡ ವೇಟ್ ಮಾಡಿ ಈ ಒಂದು ಖಾದ್ಯವನ್ನ ಸವಿತಾ ಇರುವಂತದ್ದು. ಅದ್ರ ಜೊತೆಗೆ ಚಾಟ್ಸ್ ಕೂಡ ಇರುವಂತದ್ದು. ಪುಟ್ಟ ಪುಟ್ಟ ಮಕ್ಕಳನ್ನ ಕರ್ಕೊಬಂದು ಪೇರೆಂಟ್ಸ್ ಎಲ್ಲರೂ ಕೂಡ ಈ ಒಂದು ವಿಶೇಷ ಖಾದ್ಯವನ್ನ ತಿನ್ನಿಸಿ ಮಕ್ಕಳಿಗೂ ಕೂಡ ಎಂಜಾಯ್ ಅನ್ನ ಮಾಡ್ತಾ ಇರುವಂತಹದ್ದು. ಇಲ್ಲಿರುವಂತಹ ಒಂದು ಫ್ಯಾಮಿಲಿನೂ ಕೂಡ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಹೇಗಿದೆ ಅವರೆಬೇಳೆ ಮೇಳ? ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇಲ್ಲಿ ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ನಾರ್ಮಲ್ ಆಗಿ ನಾವು ಸರ್ಜನ ಸರ್ಕಲ್ ಹತ್ರ ಹೋಗ್ತೀವಿ. ಸೊ ಇದು ನನ್ನ ಮಗನ ಜೊತೆ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ಸರ್, ಅವರೆಕಾಳ್ದು ಗೋಬಿ ತಿಂತಾ ಇದ್ದೀರಾ, ಹೇಗಿದೆ? ಚೆನ್ನಾಗಿದೆ, ಗುಡ್. ಎಲ್ಲ ತಿಂದಿವಿ ಮೇಡಮ್. ನಾವಿಲ್ಲಿ ಲೋಕಲ್ ಐಟಮ್ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಲಾಸ್ಟ್ ಟೈಮ್ಗಿಂತ ಈ ವರ್ಷ ಏನ್ ವಿಶೇಷ ಅನ್ಸುತ್ತೆ? ಯಾವೊಂದು ರೆಸಿಪಿ ಹೊಸದಾಗಿ ಬಂದಿದೆ ಅನ್ಸುತ್ತೆ? ನನಗೆ ರೆಸಿಪಿ ವೈಸ್ ಹೇಳೋದಕ್ಕಿಂತ ಮೈನ್ ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಿದೆ ಅನ್ಸುತ್ತೆ. ತಕ್ಕ ಮಟ್ಟಿಗೆ ಇಟ್ಸ್ ಬೆಟರ್ ದೆನ್ ವಾಟ್ ಇಟ್ ವಾಸ್ ಅರ್ಲಿಯರ್, ಅಷ್ಟೇ. ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೇಟ್ ಹೇಗಿದೆ ಸರ್? ಯೂಶಲಿ ಸ್ವಲ್ಪ ಜನಕ್ಕೆ ಇರುತ್ತೆ, ಜಾಸ್ತಿ ಕಾಸ್ಟ್ ಇರ್ಬೋದು. ಬರ್ಗರ್, ಪಿಜ್ಜಾ ಅದೆಲ್ಲದಕ್ಕಿಂತ ದಿಸ್ ಇಸ್ ಆಲ್ವೇಸ್ ಬೆಟರ್. ದೇಸಿ ಫುಡ್ ಇಸ್ ಆಲ್ವೇಸ್ ಬೆಸ್ಟ್ ದ್ಯಾನ್ ಎನಿಥಿಂಗ್ ಎಲ್ಸ್. ದೋ ಎಸ್, ಐ ಅಗ್ರಿ. ಇಲ್ಲೂ ಎಲ್ಲ ಸ್ಯಾಂಡ್ವಿಚ್ ಅದು ಇದು ಅಂತೆಲ್ಲ ಸಿಕ್ಕುತ್ತೆ, ಮಾಡಿದ್ದಾರೆ. ಆದರೆ ನಮ್ಮ ದೇಸಿ ಫುಡ್ಗಳಾದಂಥ ದೋಸೆ ಆಗಿರ್ಬೋದು ಅಥವಾ ರೊಟ್ಟಿ ಆಗಿರ್ಬೋದು, ಅದು ಏನು ಮಿಸ್ ಆಗಿಲ್ಲ. ಸೊ ಇಟ್ಸ್ ಗುಡ್. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಅವರೇ ಹೇಳ್ದಂಗೆ ದೇಸಿ ಫುಡ್ ಇದೆ, ಹಾಗೆ ಇಂಟರ್ನ್ಯಾಷನಲ್ ಫುಡ್ಸ್ ಅಂದ್ರೆ ಪಿಜ್ಜಾ, ಬರ್ಗರ್ ಕೂಡ ಇರುವಂತದ್ದು. ಪಿಜ್ಜಾ, ಬರ್ಗರ್ಗೂ ಕೂಡ ಇಲ್ಲಿ ಅವರೆಕಾಳನ್ನ ಹಾಕಿ ಮಾಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ವಿಶೇಷ. ನೀವು ಕೂಡ ಬರ್ಬೋದು. 4ನೇ ತಾರೀಕುವರೆಗೂ ಕೂಡ ಈ ಒಂದು ನ್ಯಾಷನಲ್ ಗ್ರೌಂಡ್ ಅಲ್ಲಿ ಈ ಒಂದು ಅವರೆಬೇಳೆ ಮೇಳ ನಡೆಯುತ್ತೆ. ಸೊ ನೀವು ಬಂದು ಈ ಒಂದು ಅವರೆಬೇಳೆ ಮೇಳದಲ್ಲಿ ವಿವಿಧ ಖಾದ್ಯವನ್ನ ತಿಂದು ಎಂಜಾಯ್ ಮಾಡಬಹುದಾಗಿದೆ. ಅದ್ರ ಜೊತೆಗೆ ರೆಸಿಪಿನ ತಿಳ್ಕೊಂಡು ನಿಮ್ಮ ಮನೆಗೂ ಹೋಗಿ ಈ ಒಂದು ಅವರೆಬೇಳೆ ಕಾಳಲ್ಲಿ ಏನೆಲ್ಲ ಮಾಡ್ಬೋದು ಅದು ಕೂಡ ನೀವು ಮನೆಗೆ ಹೋಗಿ ಕೂಡ ಮಾಡ್ಕೊಂಡು ತಿನ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.